ಎಲ್ಲರಿಗೂ ನಮಸ್ಕಾರ. ಆದರ್ಶ್ ಪ್ರಮಾತಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಒಂದು ಸೈಡ್ ಡಿಶ್ ಮಾಡುವ. ಇವತ್ತು ಮಧ್ಯಾಹ್ನಕ್ಕೆ ನಾವು ಮುಳ್ಳು ಸೌತೆಯ ಗೊಜ್ಜು ಮಾಡುವ. ಸೊ ಹಾಗೆ ನಾನೀಗ ಒಂದು ಮುಳ್ಳು ಸೌತೆಯನ್ನು ತಗೊಂಡಿದ್ದೇನೆ. ಇದನ್ನು ಸಣ್ಣಕ್ಕೆ ಕಟ್ ಮಾಡಬೇಕು. ಶುರು ಮಾಡುವ. ಇದಕ್ಕೆ ನಾವು ನೈಸ್ ಕಟ್ಟಿಂಗ್ ಅಂತೇಳಿ ಕರಿತೇವೆ. ಕಟ್ ಮಾಡಿ ಇದನ್ನೇನು ಅಡ್ಡಕ್ಕೆ ಈ ಥರ ಇದನ್ನು ಕೂಡ ಕಟ್ ಮಾಡಬೇಕು. ಮುಳ್ಳು ಸೌತೆಯನ್ನು ಈ ಥರ ನೈಸ್ ಕಟ್ ಮಾಡಿ ಆಯಿತು. ನೆಕ್ಸ್ಟ್ ನಾವು ಶುಂಠಿಯನ್ನು ಕಟ್ ಮಾಡಬೇಕು. ಒಂದು ಸಣ್ಣ ಪೀಸ್ ಶುಂಠಿಯನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ನೈಸ್ ಕಟ್ಟಿಂಗ್ ಸಣ್ಣಕ್ಕೆ. ಶುಂಠಿಯನ್ನು ಗುದ್ದಿ ಸಣ್ಣಕ್ಕೆ ಕಟ್ ಕೂಡ ಮಾಡ್ಬೋದು. ಓಕೆ, ಶುಂಠಿ ಕಟ್ ಮಾಡಿ ಆಯಿತು. ಇದನ್ನು ಮುಳ್ಳು ಸೌತೆಗೆ ಹಾಕುವ. ಸ್ನೇಹಿತರೆ, ಒಂದು 8 ಗಾಂಧಾರಿ ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೇನೆ. ಇದನ್ನು ಕಲ್ಲಲ್ಲಿ ನುರಿಯುವ. ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡುವ. ಮುಳ್ಳು ಸೌತೆ ಗೊಜ್ಜಿಗೆ ಒಂದು ಸ್ವಲ್ಪ ತೆಂಗಿನಕಾಯಿನ ತುರಿಯುವ. ತುರಿದಿಟ್ಟಂತಹ ತೆಂಗಿನ ತುರಿಯನ್ನು ಮಿಕ್ಸಿಯ ಜಾಡಿಗೆ ಹಾಕಿ ಕಡಿಯುವ. ತೆಂಗಿನ ತುರಿಯನ್ನು ಇದಕ್ಕೆ ಸೇರಿಸುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕಿನ್ನು 2 ಸೌಟು ಮಜ್ಜಿಗೆಯನ್ನು ಸೇರಿಸುವ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಮುಳ್ಳು ಸೌತೆ ಗೊಜ್ಜಿಗೆ ಒಗ್ಗರಣೆಯನ್ನು ಹಾಕುವ. ಒಗ್ಗರಣೆಗೆ ಎಣ್ಣೆಯನ್ನು ತಗೊಂಡಿದ್ದೇವೆ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಕಾದಿದೆ. ಇನ್ನು ಇದಕ್ಕೆ ಸಾಸಿವೆಯನ್ನು ಹಾಕಬೇಕು. ನಂತರ ಒಣಮೆಣಸನ್ನು ಕಟ್ ಮಾಡಿಟ್ಟಂತಹ ಒಣಮೆಣಸನ್ನು ಹಾಕುವ. ಇನ್ನು ಕಟ್ ಮಾಡಿಟ್ಟಂತಹ ಕರಿಬೇವನ್ನು ಸಹ ಹಾಕುವ.
ಹಾಕು. ಮುಳ್ಳು ಸೌತೆ ಗೊಜ್ಜು ರೆಡಿಯಾಗಿದೆ. ಇನ್ನು ಊಟ ಮಾಡುವ. ಇದಿಷ್ಟು ಇವತ್ತಿನ ವ್ಲಾಗ್. ನಿರಂತರ ವ್ಲಾಗಿಗಾಗಿ ನೋಡ್ತಾ ಇರಿ ಆದರ್ಶ್ ಪ್ರಮಾಥಿ ವ್ಲಾಗ್ಸ್. ಧನ್ಯವಾದಗಳು.